ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಂತಾನೆ ನೋಡ್ತಾ ಇದ್ದಾರೆ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೆಚ್ಚಿನ ವೀಡಿಯೋಸ್ಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇವತ್ತಿನ ಸಂಚಿಕೆಯಲ್ಲಿ ಗೌರಿ ಶಂಕರ್ ಸೇಲ್ ಏನಾಗ್ತಿದೆ ಅಂತ ಹೇಳಿ ನೋಡೋಣ ಬನ್ನಿ. ಪಾರ್ವತಿ ಗೌರಿ ಹತ್ರ ಹೇಗಿದ್ದಾನೆ ಶಂಕರ, ಚೆನ್ನಾಗಿದ್ದಾನೆ ಅಂತ ಹೇಳಿ ಕೇಳಿದಾಗ, ಹೌದು ಭೂವಿ ಹೋದ್ಮೇಲೆ ಅವ್ರು ತುಂಬಾ ಆರಾಮಾಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅವ್ನು ಶಂಕರ್ ಯಾವತ್ತು ಬರ್ತಾನೋ ನನ್ನ ಮಗ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಸರಿ, ನೀವೆಲ್ಲರೂ ಕೂಡ ಆರಾಮಾಗಿರಿ, ಯಾವುದೇ ಥರ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಹೊರಗಡೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದಾಗ, ಭೂವಿನೂ ಕೂಡ ನನಗೆ ಹೊಟ್ಟೆ ಹಶ್ವಾಗ್ತಿದೆಯಮ್ಮ ಅಂತ ಹೇಳ್ಬಿಟ್ಟು ಹೇಳಿದಾಗ, ಸರಿ ಬಾ, ನಾನು ನೀನು ರೆಸ್ಟ್ ಮಾಡಿ ನಿನಗೆ ಊಟ ಮಾಡಿಸ್ಬಿಟ್ಟು ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಗೌರಿ ಹೋಗ್ತಾಳೆ. ಆಗ ಕೋಳಿ ಚುರುಮುರಿ ಇಬ್ಬರೂ ಕೂಡ ಅದಕ್ಕೆ ಒಂದು ಮಾತಲ್ಲಿ ಏನೋ ಒಂದು ಗೊಂದಲ ಇತ್ತಲ್ವಾ, ಅದೇನು ಅಂತ ಹೇಳಿ ನಾವು ತಿಳ್ಕೊಬೇಕು, ತುಂಬಾನೇ ಗಾಬರಿಯಾಗಿದ್ದಾರೆ ಅಂತ ಹೇಳಿ ಡಿಸೈಡ್ ಮಾಡ್ಕೊಳ್ತಾ ಇರ್ಬೇಕಾದ್ರೆ ಶಂಕರನ ಕರ್ಕೊಂಡು ಬರ್ತಾರೆ. ಅವಾಗ ಶಂಕರ ನಗ್ತಿದ್ದನ್ನ ನೋಡ್ಬಿಟ್ಟು, ಏನೋ ನಗ್ತಾ ಇದೆಯಲ್ಲೋ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅಲ್ಲ ಗಂಡಸಾಗಿದ್ರೆ ಎದುರು ಬದ್ರು ನಿಂತ್ಕೊಂಡು ಹೊಡೆದಾಡಬೇಕು, ಅದನ್ನ ಬಿಟ್ಬಿಟ್ಟು ನೀನು ಈ ರೀತಿಯೆಲ್ಲ ಹೇಳಿ ಥರ, ಅದು ಇನ್ಸ್ಪೆಕ್ಟರ್ ಆಗಿ ಅಂತ ಹೇಳ್ಬಿಟ್ಟು ಶಂಕರ ಹೇಳಿದಾಗ, ಏನೋ ಹೇಳ್ತಿದ್ಯಾ, ನನ್ನ ಗಂಡಸ್ತನದ ಬಗ್ಗೆ ಮಾತಾಡ್ತಿದ್ಯಾ, ನನ್ನ ಗಂಡಸ್ತನ ಏನು ಅನ್ನೋದನ್ನ ನಾನು ತೋರಿಸ್ಕೊಡ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅಷ್ಟೊಂದೆಲ್ಲ ಸೀನ್ ಎಲ್ಲ ಬೇಡ, ಫಸ್ಟ್ ನನ್ನ ಕೈನ ಬಿಟ್ಟು ನೋಡು, ಆಮ್ಯಾಗ ಗೊತ್ತಾಗುತ್ತೆ ಗಂಡಸ್ತನ ಅಂದ್ರೆ ಏನು ಅನ್ನೋದನ್ನ ನಾನು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದಾಗ, ಇವಾಗ ಯಾಕೆ ನಿನ್ನ ಹತ್ರ ಮಾತು, ಮೊದಲು ಒಂದು ಮುಖಕ್ಕೆ ಕಪ್ಪು ಬಟ್ಟೆನ ಹಾಕಿ ಅಂತ ಹೇಳ್ಬಿಟ್ಟು ಹೇಳಿದಾಗ, ಸರ್ ನಾನು ಕೂಡ ಬರ್ತೀನಿ ಅಂತ ಹೇಳ್ಬಿಟ್ಟು ಪಿ ಸಿ ಹೇಳಿದಾಗ, ನೀವು ಬಂದ್ಬಿಟ್ರೆ ಯಾರೇ ನೋಡ್ಕೊಳ್ತಾರೆ ಇಲ್ಲಿ ಸ್ಟೇಷನ್ನ, ಎಲ್ಲರೂ ಕೂಡ ಹೊರಟೋದ್ರೆ ಹೋಗಿ ಕಪ್ಪು ಬಟ್ಟೆನ ಹುಡುಕಿ ಮೊದಲು ಇವನ ಮುಖಕ್ಕೆ ಹಾಕೊಂಡು ಕರ್ಕೊಬನ್ನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಪಿ ಸಿ ಶಂಕರನ ಹತ್ರ ಹೋಗ್ಬಿಟ್ಟು, ಶಂಕರಣ್ಣ ನಿಮ್ಮನ್ನ ಸಾಯಿಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ, ಹುಷಾರಾಗಿರಿ ಅಂತ ಹೇಳ್ಬಿಟ್ಟು ಪಿ ಸಿ ಹೇಳ್ತಾನೆ. ಬನ್ನಿ ಇಲ್ಲಿ ನನ್ನ ಹತ್ರನೇ ಇದೆ ಬಟ್ಟೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮುಖಕ್ಕೆ ಕಪ್ಪು ಬಟ್ಟೆನ ಹಾಕಿ ಕಳಗಿಸ್ತಾನೆ ಪಿ ಸಿ. ಆಗ ಅಲ್ಲೇ ಇದ್ದಂಥ ಕಾನ್ಸ್ಟೇಬಲ್ ಕೂಡ ಶಂಕರನ ಕರ್ಕೊಂಡು ಹೋಗ್ತಾರೆ. ಆಗ ಗೌರಿ ಬರ್ತಿದ್ದಾಗ ಇಬ್ರು ಕೂಡ ಅಡ್ಡ ನಿಂತಿರೋದನ್ನ ನೋಡ್ಬಿಟ್ಟು, ಯಾಕೆ ಏನಾಯ್ತು, ಯಾಕೆ ಈ ರೀತಿ ಇಬ್ರು ಕೂಡ ಅಡ್ಲಾಗಿ ನಿಂತಿದ್ದೀರಾ ಅಂತ ಹೇಳಿ ಗೌರಿ ಕೇಳ್ತಾರೆ. ಇಲ್ಲ ಅದಕ್ಕೆ ನೀವೇನೋ ನಮ್ಮ ಹತ್ರ ವಿಷಯನ ಮುಚ್ಚಿರ್ತಿದ್ದೀರಾ, ಏನು ವಿಷಯ ಹೇಳಿ, ನೀವು ಹೇಳೋವರೆಗೂ ನಿಮ್ಮನ್ನ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಯ್ಯೋ ನಾನು ಏನಂತ ಹೇಳಿ ನಿಮಗೆ, ಶಂಕರ್ ಜೀವ ಅಪಾಯದಲ್ಲಿದೆ, ನನಗೆ ಪಿ ಸಿ ಸ್ಟೇಷನ್ ಇರುವಂತಹ ಪಿ ಸಿ ಒಬ್ರು ಹೇಳಿದ್ರು, ಅವ್ರನ್ನ ಎಲ್ಲೋ ಕರ್ಕೊಂಡೋಗಿ ಮುಗಿಸ್ಬಿಡುವಂತಹ ಪ್ಲಾನ್ ಮಾಡಿದಾರಂತೆ. ಸೊ ನಾನು ಅದಕ್ಕೋಸ್ಕರ ಇವಾಗ ಹೋಗ್ತಾ ಇದ್ದೀನಿ, ದಯವಿಟ್ಟು ನೀವಿಬ್ರು ಕೂಡ ಮನೇಲೇ ಇದ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇಲ್ಲ ನಾವು ಬರ್ತೀವಿ ಅಂತ ಹೇಳಿದಾಗ, ಇಲ್ಲ ಮನೇಲಿ ವಯಸ್ಸಾದವರು ಮತ್ತೆ ಮಕ್ಕಳು ಇದ್ದಾರೆ, ಅವ್ರನ್ನೆಲ್ಲ ನೋಡ್ಕೊಳ್ಳೋರು ಯಾರು, ನೀವು ಇಲ್ಲೇ ಇರಿ, ನಾನಾದರೆ ಡ್ಯೂಟಿಲಿ ಇದ್ದೀನಿ ಅಲ್ವಾ, ನಂದಾದರೂ ಹೇಗಾದರೂ ನಡೆಯುತ್ತೆ, ನೀವು ಮಾತ್ರ ಇಲ್ಲೇ ಇರಿ, ಮನೇಲಿರೋರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಗೌರಿ ಹೇಳ್ತಾಳೆ. ಸರಿ ಅದಕ್ಕೆ ಆಯಿತು, ನೀವು ಹುಷಾರಾಗಿ ಹೋಗಿದ್ದು ಬನ್ನಿ, ನಾವು ಇಲ್ಲೆಲ್ಲನೂ ಕೂಡ ನೋಡ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದಾಗ, ನಾನು ಇದ್ದೀನಲ್ವಾ, ನೀವೇನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಶಂಕರ್ ಅವ್ರಿಗೆ ಏನೂ ಆಗೋದಿಲ್ಲ, ನಾನು ಅವ್ರನ್ನ ಹುಷಾರಾಗಿ ಕರ್ಕೊಂಡು ಬರ್ತೀನಿ, ಅರೆ ನೀವು ಮನೇಲಿ ಹುಷಾರು ಅಂತ ಹೇಳ್ಬಿಟ್ಟು ಹೋಗ್ತಾಳೆ ಗೌರಿ. ಸರಿ ಅಂತ ಹೇಳ್ಬಿಟ್ಟು ಒಪ್ಕೊಂಡಾಗ, ಯಾವುದೇ ಕಾರಣಕ್ಕೂ ನಾವು ಬಿಡೋದು ಬೇಡ, ಯಾರು ಬರ್ತಾರೋ ಬರಲಿ, ಮೊದಲು ನಾವು ಇಲ್ಲಿ ಎಲ್ಲರೂ ಕೂಡ ನೋಡ್ಕೊಳ್ಳೋಣ, ಎಲ್ಲರೂ ಕೂಡ ಒಂದು ಕೈಯಾಗಿ ಇರೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಕೊಳ್ತಾರೆ. ಆವಾಗ ಮೇಡಮ್ ಅವರೇ ನೀವೇನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ, ಎಲ್ಲರೂ ಕೂಡ ಮುಗಿಸ್ಬಿಡೋದಕ್ಕೆ ನಾನು ಹೇಳಿದ್ದೀನಿ ಅಂತ ಹೇಳಿ ರುದ್ರ ಹೇಳ್ತಾನೆ. ಒಬ್ಬರನ್ನ ಬಿಟ್ಬಿಟ್ಟು, ಅದು ನನ್ನ ಮೊಮ್ಮಗ ಮರಿ ಹುಲಿ, ನನ್ನ ವಂಶೋದ್ಧಾರಕನ ಬಿಟ್ಟು ಎಲ್ಲರೂ ಕೂಡ ಸಾಯಿಸ್ಬಿಡು ಅಂತ ಹೇಳ್ಬಿಟ್ಟು ಶೂರಪ್ಪ ಹೇಳ್ತಾನೆ. ಭಯ ಈ ರೀತಿ ಹೇಳ್ತಿದ್ಯಾ, ಹಂಗಿದ್ರೆ ಅವನು ಕೂಡ ಸಾಯಿಸ್ಬಿಡ್ಬೇಕಾ ಅಂತ ಹೇಳಿ ಹೇಳಿದಾಗ, ಅವಳು ಕೂಡ ಸಾಯಿಸ್ಬಿಡು, ಯಾವತ್ತು ಶಂಕರ ಅಂತ ಹೇಳಿ ಅನ್ಕೊಂಡು ಅವನ ಹಿಂದೆ ಓದ್ಲು, ಅವತ್ತೇ ನಾನು ಬಿಟ್ಟಾಗ್ತೆ, ಅವಳು ಕೂಡ ಬೇಕಾಗಿಲ್ಲ ನನಗೆ ಅಂತ ಹೇಳ್ಬಿಟ್ಟು ಹೇಳಿದ. ಸರಿ ಬಿಡು ಅಪ್ಪಯ್ಯ, ಇನ್ನೇನು ಅವನೇ ಬೇಡ ಅಂತಂದ್ಮೇಲೆ ಸುನಂದನ್ ಕಟ್ಕೊಂಡು ನನಗೇನೋ ಎಲ್ಲರೂ ಕೂಡ ಮುಗಿಸ್ಬಿಡೋದೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ನನ್ನ ಮೊಮ್ಮಗ ಒಬ್ಬ ಇರಬೇಕು, ನನ್ನ ಮೊಮ್ಮಗನ್ ಬಿಟ್ಟರೆ ಯಾರು ಕೂಡ್ದು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಮೇಡಮ್ ಅವರೇ ನೀವೇನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಅಂತ ಹೇಳಿ ಹೇಳಿದಾಗ, ಆ ಪಂಕು ಮತ್ತು ಕೋಳಿ ಚುರುಮುರಿ ಎಷ್ಟೆಲ್ಲ ನನಗೆ ಹಿಂಸೆಗಳನ್ನ ಕೊಟ್ಟಿದ್ದಾರೆ, ಅವರೇ ನೀನು ಮನೆ ಕೆಲಸದವ್ರ ಥರ ಇದ್ರ ಅಂತ ಹೇಳ್ಬಿಟ್ಟು ಹೇಳಿದಾಗ, ನೋಡಿ ನೀವು ಪಾರ್ಟಿಗೆ ಏನೇನು ಬೇಕೋ ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ಳಿ, ನಾವು ಹೋಗಿ ನಮ್ಮ ಕೆಲಸ ಏನಿದೆ ಅದನ್ನು ಮುಗಿಸ್ಬಿಟ್ಟು ಬರ್ತೀವಿ ಅಂತ ಹೇಳ್ಬಿಟ್ಟು ರುದ್ರ ಮತ್ತು ಶಿವರಪ್ಪ ಗಂಗಾಗೆ ಹೇಳ್ಬಿಟ್ಟು ಹೋಗ್ತಾರೆ. ಸಾಯ್ಲಿ ಬಿಡು, ಎಲ್ಲರೂ ಕೂಡ ಈ ಗಂಗನ ಎದುರಾಕೊಂಡ್ರೆ ಎಲ್ರಿಗೂ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳಿ ಗಂಗಾ ಡಿಸೈಡ್ ಮಾಡ್ಕೊಳ್ತಾಳೆ. ಗೌರಿನೂ ಕೂಡ, ಸರ್ ನಾನು ಹೇಳ್ತಿದ್ದೀನಿ ಅಲ್ವಾ, ಶಂಕರ್ ಅವ್ರನ್ನ ಬೇರೆ ಸ್ಟೇಷನ್ಗೆ ಶಿಫ್ಟ್ ಮಾಡ್ತಿಲ್ಲ, ಅವ್ರನ್ನ ಸಾಯಿಸ್ಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಾನು ನಿಮ್ಗೆ ಹೇಳ್ತಾ ಇರೋದು ಯಾಕೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಮಿನಿಸ್ಟರ್ ಹತ್ರ ಮಾತಾಡ್ತಿರ್ತಾಳೆ. ನೋಡಿ ಮೇಡಮ್ ಅವರೇ, ನಾನು ನಿಮ್ಗೆ ಅದನ್ನೇ ಅಲ್ವಾ ಹೇಳ್ತಿರೋದು ಅಂತ ಹೇಳ್ಬಿಟ್ಟು ಹೇಳಿದಾಗ, ಸರ್ ಇಲ್ಲ ನಾನು ಹೇಳ್ತಿದ್ದೀನಿ, ನನ್ನ ಗಂಡನಿಗೆ ಯಾವುದೇ ಥರ ತೊಂದರೆ ಆಗೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ, ಅಷ್ಟರಲ್ಲಿ ಜಾಗಕ್ಕೆ ಕರ್ಕೊಬಂದಂತಹ ಇನ್ಸ್ಪೆಕ್ಟರು ಕೂಡ ಕಾನ್ಸ್ಟೇಬಲ್ಗೆ ಹೇಳ್ಬಿಟ್ಟು ಅವ್ರನ್ನ ಕರ್ಕೊಬಂದು ಕೂರಿಸ್ರಿ ಅಂತ ಹೇಳ್ಬಿಟ್ಟು ಹೇಳಿದಾಗ, ಶಂಕರ ಜೋರಾಗಿ ನಗ್ತಿರ್ತಾನೆ. ಅದನ್ನೇ ಕೇಳಿಸ್ಕೊಂಡು ಇನ್ಸ್ಪೆಕ್ಟರ್ ಕೂಡ, ಏನು ಇದು ಸಾಯ್ತಿದ್ದೀನಿ ಅಂತ ಹೇಳಿ ಗೊತ್ತಿದ್ರೂ ಕೂಡ ಈ ರೀತಿ ನಗ್ತಿದ್ಯಲ್ಲ, ನಿನಗೆ ಭಯ ಅನ್ನೋದೇ ಆಗ್ತಿಲ್ವಾ ಅಂತ ಹೇಳ್ಬಿಟ್ಟು ಹೇಳಿದಾಗ, ನೀನು ಗಂಡಸಾಗಿರೋ ನನ್ನ ಕೈನ ಬಿಟ್ಟು ನೋಡು, ಅವಾಗ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಏನು ಮಾತಿತ್ತು ಅಂದರೆ ನನ್ನ ಗಂಡಸ್ತನದ ಬಗ್ಗೆ ಮಾತಾಡ್ತಿದ್ಯಲ್ವಾ, ನಿನ್ನನ್ನು ಸಾಯಿಸಿ ನಾನೇನಕ್ಕೆ ಪಾಪ ಸುತ್ಕೊಳ್ಳಿ, ಅದು ಅಲ್ಲದೆ ನಿನ್ನನ್ನು ಶೂಟ್ ಮಾಡಿ ಸಾಯಿಸಿದ್ರೆ ಬುಲೆಟ್ ಕೂಡ ವೇಸ್ಟ್ ಆಗುತ್ತೆ, ಅದಕ್ಕೆ ನಾನು ಗೌರ್ಮೆಂಟ್ಗೆ ಲೆಕ್ಕ ಕೊಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ, ಏನು ಸರ್ ಹೇಳ್ತಿದ್ದೀರಾ ಅಂತ ಹೇಳಿ ಕೇಳಿದಾಗ, ನಿಮಗೆ ಪ್ರಮೋಷನ್ ಏನು ಬೇಡ, ಸುಮ್ಮನೆ ಆಗಿದೆ ಅಂತ ಹೇಳ್ಬಿಟ್ಟು ಕಾನ್ಸ್ಟೇಬಲ್ನ ಸುಮ್ಮನೆ ಇರಿಸ್ತಾರೆ. ನೋಡಿ ಸರ್ ನೀವೇನಾದರೂ ಅಂದ್ಕೊಳ್ಳಿ, ನಾನು ನನ್ನ ಗಂಡನ ಕಾಪಾಡ್ಕೊಳ್ತೀನಿ, ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅವ್ರು ಯಾರನ್ನೂ ಕೂಡ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಅವಾಜ್ನ ಹಾಕ್ಬಿಟ್ಟು ಕಟ್ ಮಾಡ್ತಾಳೆ. ಅಷ್ಟರಲ್ಲಿ ಪಿ ಸಿನೂ ಕೂಡ ವಾಯ್ಸ್ ರೆಕಾರ್ಡ್ನ ಕಳಿಸಿರ್ತಾರೆ. ಅದನ್ನು ಕೇಳಿಸ್ಕೊಂಡು, ಮೇಡಮ್ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ, ನಾನು ನಿಮ್ಮ ಗಂಡನ ಜೊತೆ ಹೋಗೋದಕ್ಕೆ ಆಗಿಲ್ಲ, ನಾನು ಸ್ಟೇಷನಲ್ಲೇ ಇದ್ದೀನಿ, ಅವ್ರ ಮುಖಕ್ಕೆ ಕಪ್ಪು ಬಟ್ಟೆ ಹಾಕೊಂಡು ಕರ್ಕೊಂಡು ಹೋಗಿದ್ದಾರೆ ಮೇಡಮ್, ದಯವಿಟ್ಟು ನಿಮ್ಮ ಗಂಡನ ನೀವೇ ಕಾಪಾಡ್ಕೊಳ್ಳಿ
ತಗೊಳ್ಳಿ, ನನ್ನಿಂದ ಇಷ್ಟೇ ಸಹಾಯ ಆಗೋದು ಅಂತ ಹೇಳ್ಬಿಟ್ಟು ವಾಯ್ಸ್ ರೆಕಾರ್ಡ್ನ ಕೇಳ್ಬಿಟ್ಟು ತುಂಬಾ ಗಾಬರಿ ಆಗ್ತದೆ. ಏನಿದು ಇವ್ರು ಇನ್ನೂ ಕೂಡ ಬಂದಿಲ್ವಲ್ಲ ಅಂತ ಹೇಳಿ ನೋಡ್ತಾ ಇರ್ಬೇಕಾದ್ರೆ ನೋಡು ಬಂದರು, ನಿನ್ನ ಸಾಯಿಸುವಂತಹ ಯಮ ಬಂದಿದ್ದಾರೆ ನೋಡು ಅಂತ ಹೇಳ್ಬಿಟ್ಟು ಇನ್ಸ್ಪೆಕ್ಟರ್ ಹೇಳ್ತಿರ್ತಾರೆ. ಇನ್ನೇನು ನಮ್ಮ ಕೆಲಸ ಎಲ್ಲ ಮುಗೀತು, ಇವ್ರನ್ನ ಹ್ಯಾಂಡ್ ಓವರ್ ಮಾಡಿ ನಾವು ಹೋಗೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ಬೇಕಾದ್ರೆ ರುದ್ರ ಮತ್ತು ಶೂರಪ್ಪ ಮತ್ತು ಅವ್ನ ಕಡೆಯವ್ರು ಎಲ್ಲರೂ ಕೂಡ ಡ್ಯಾನ್ಸ್ ಮಾಡ್ಕೊಂಡು ಬರ್ತಾ ಇರ್ತಾರೆ. ಸಾಕು ಸುಮ್ಮನೆ ಇರೋಲ್ಲ, ಮೊದಲು ಅವ್ನ ಮುಖಕ್ಕೆ ಕಟ್ಟಿರುವಂತಹ ಕಪ್ಪು ಬಟ್ಟೆನ ತೆಗಿರಿ ಅಂತ ಹೇಳ್ಬಿಟ್ಟು ಶೂರಪ್ಪ ಹೇಳ್ತಾನೆ. ಏನು ಶಂಕರ ಚೆನ್ನಾಗಿದ್ಯಾ ಮಗನೇ? ಓದಾಡ್ತಾ ಇರ್ಬೇಕಾದ್ರೆ ಶಂಕರ್ನು ಕೂಡ ಕೋಪ ಮಾಡ್ಕೊಳ್ತಾ ಇರ್ತಾನೆ. ಏನು ಶಂಕರ ಈ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ಯಾ, ನಿನ್ಗೆ ಈ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿ ನೀನು ಅನ್ಕೊಂಡಿರ್ಲಿಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ಹೇಳಿದಾಗ ಶಂಕರನು ಕೂಡ ತುಂಬಾನೇ ಕೋಪ ಮಾಡ್ಕೊಳ್ತಿರ್ತಾನೆ. ಪಾರ್ವತಿ ಮತ್ತೆ ಸುನಂದ ಎಲ್ಲರೂ ಕೂಡ ಬೇಜಾರಾಗಿ ಇರ್ಬೇಕಾದ್ರೆ ಪಂಕಜ ಬಂದ್ಬಿಟ್ಟು ಅಣ್ಣ ತಗೊಳ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಸರಿ ಕೊಡಿಲಿ ಅಂತ ಹೇಳ್ಬಿಟ್ಟು ಸುನಂದನು ಕೂಡ ಪಾರ್ವತಿಗೆ ತಿನ್ನು ಅಂತ ಹೇಳ್ಬಿಟ್ಟು ಹೇಳಿದ್ರೆ ಇಲ್ಲ ಬೇಡ, ನನ್ನ ಮಗ ಬರೋವರೆಗೂ ನನಗೇನು ಬೇಡ ಅಂತ ಹೇಳ್ಬಿಟ್ಟು ಹೇಳ್ದಾಗ ಗುಂಡನು ಕೂಡ ನನಗೆ ಬೇಡ ಅಂತ ಹೇಳ್ಬಿಟ್ಟು ಹೇಳಿದಾಗ ನೋಡಲ್ಲ ಏನಾದರೂ ಆಗಲಿ ನಾವಿಬ್ರು ಕೂಡ ಕಾವಲಾಗಿ ಇರಬೇಕು ಅಂತ ಹೇಳಿ ಮಾತಾಡ್ತಾ ಇರೋ ಅಷ್ಟರಲ್ಲೇ ರೌಡಿಗಳು ಕೂಡ ಹಿಂದೆಯಿಂದ ಬಂದ್ಬಿಟ್ಟು ಕೋಳಿ ಚುರುಮುರಿ ಇಬ್ರಿಗೂ ಕೂಡ ಮಚ್ಚಿಂದ ಕುತ್ತಿಗೆಗೆ ಹಾಕ್ತಾರೆ. ಅವಾಗ ಏನಿದು ಯಾಕೆ ಬಿಡಿ ನಮ್ಮನ್ನ ಅಂತ ಹೇಳಿ ಮಾತಾಡ್ತಾ ಇರ್ಬೇಕಂದ್ರೆ ಯಾರು ಇವರೆಲ್ಲ, ಯಾಕೆ ಈ ಥರ ಬಂದಿದ್ದೀರಾ ನಮ್ಮ ಮನೆಗೆ ಅಂತ ಹೇಳಿ ಕೇಳಿದಾಗ ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ಹೊರಗಡೆ ಕರ್ಕೊಬಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಒಬ್ಬ ರೌಡಿ ಹೋಗ್ಬಿಟ್ಟು ಪಂಕಜ ಹತ್ರ ಹೋಗಿ ಕರ್ಕೊಬರೋ ಅಷ್ಟರಲ್ಲೇ ಪಂಕುನು ಕೂಡ ತಲೆ ಸುತ್ತು ಬಿದ್ದೋದಾಗ ಒಂದು ವಿಕೆಟ್ ಹೋಯ್ತು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಯಾರು ನೀವೆಲ್ಲ ಅಂತ ಹೇಳಿ ಗುಂಡ ಮಾತಾಡೋದಕ್ಕೆ ಹೋದಾಗ ಬಾಯಿ ಮುಚ್ತಾಳೆ ಸುನಂದ. ಅಲ್ಲ ನಿಮ್ಗೇನು ಯಾಕೆ ಈ ಥರ ಎಲ್ಲ ಬಂದಿದ್ದೀರಾ ಅಂತ ಅಲ್ಲಿ ಅನ್ಕೋತಾ ಇರ್ಬೇಕಂದ್ರೆ ಹೇಗಾದ್ರೂ ಮಾಡಿ ಈ ವಿಷಯನ ಗೌರವಂಗೆ ಹೇಳಬೇಕು ಅಂತ ಹೇಳಿ ಅನ್ಕೊಂಡು ಫೋನ್ನ ತಗೊಂಡು ಫೋನ್ ಮಾಡೋದಕ್ಕೆ ಹೋಗ್ತಾರೆ. ಇವಳು ಯಾರಿಗೋ ಫೋನ್ ಮಾಡ್ತಿದ್ದಾಳೆ ಅಣ್ಣ ಅಂತ ಹೇಳ್ಬಿಟ್ಟು ರೌಡಿ ಹೇಳ್ತಾನೆ. ಅದನ್ನ ಕೇಳಿಸ್ಕೊಂಡು ಇನ್ನೊಬ್ಬ ರೌಡಿನೂ ಕೂಡ ಸುನಂದ ಹತ್ರ ಹೋಗ್ಬಿಟ್ಟು ಸುನಂದ ಕಪಾಲಕ್ಕೆ ಹೊಡಿತಾನೆ ಜೋರಾಗಿ. ಆ ಫೋರ್ಸ್ಗೆ ಸುನಂದನು ಕೂಡ ಕೆಳಗಡೆ ತಲೆ ಸುತ್ತು ಬಿದ್ದಾರೆ. ಯಾರು ನೀವೆಲ್ಲ ಏನಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ಬೇಕಾದ್ರೆ ಅಲ್ಲ ನನ್ನ ಸೊಸೆಗೆನೆ ಹೊಡಿಯೋದಕ್ಕೆ ಹೋಗ್ತಿರಲ್ಲ, ಯಾರು ನೀವು, ನಿಮ್ಗೇನಾಗಿದೆಯಾ ಅಂತ ಹೇಳ್ಬಿಟ್ಟು ಬಾಯಿಗೆ ಹೇಗೆ ಬರುತ್ತೆ ಹಾಗೆಲ್ಲ ಬೈತಾ ಇರ್ತಾಳೆ ಪಾರ್ವತಿ. ಅಷ್ಟರಲ್ಲಿ ಒಬ್ಬ ರೌಡಿ ಕೂಡ ಪಾರ್ವತಿ ಹೆಗ್ಲ ಮೇಲೆ ಲಾಂಗನ್ನ ಇಟ್ಟಾಗ ಪಾರ್ವತಿ ಮತ್ತೆ ಗುಂಡು ಇಬ್ರು ಕೂಡ ಸೈಲೆಂಟ್ ಆಗ್ತಾರೆ. ಶಂಕರವನ್ನ ಹುಡಿಕೊಂಡು ಗೌರಿ ಎಲ್ಲಿ ಅಂದ್ರೆ ಅಲ್ಲೆಲ್ಲ ಹಲ್ದಾಡ್ತಿರ್ತಾಳೆ. ಶಂಕರ್ ಅವರೇ ಎಲ್ಲಿದ್ದೀರಾ ನೀವು, ನಾನು ಎಲ್ಲಿ ಅಂತ ಹುಡ್ಕೋದು, ಈ ಎಸ್ಐ ಇದು ಬೇರೆ ಲೊಕೇಶನ್ ಕೂಡ ಟ್ರೇಸ್ ಆಗ್ತಿಲ್ವಲ್ಲ, ಏನು ಮಾಡಲಿ ಅಂತ ಹೇಳಿ ಅಂದ್ಕೊಂಡು ಕಾರ್ನ ಹತ್ಕೊಂಡು ಹೋಗ್ತಾಳೆ. ಏನು ಶಂಕರ ಯಾಕೆ ಭಯ ಆಗ್ತಿದ್ಯಾ ಅಂತ ಹೇಳ್ಬಿಟ್ಟು ಕೇಳಿದಾಗ ನಿನಗೆ ಅಷ್ಟೊಂದು ಧೈರ್ಯ ಇದ್ದರೆ ನನ್ನ ಕೈಗೆ ಕಟ್ಟಿರುವಂತಹ ಬೇಡಿನ ಬಿಚ್ಚು ಅಂತ ಹೇಳ್ಬಿಟ್ಟು ಹೇಳಿದಾಗ ನಾವು ಅಷ್ಟೊಂದು ದಡ್ರು ಅಂತ ಹೇಳಿ ಅನ್ಕೋಬಿಟ್ಟಿದ್ಯಾ, ನಾನು ಕೂಡ ಈ ಫಿಲ್ಮು ಸೀರಿಯಲ್ ಎಲ್ಲನೂ ಕೂಡ ನೋಡ್ತೀನಿ, ನಿನ್ನ ಕೈಗೆ ಬೇಡಿ ಬಿಚ್ಚಿಬಿಟ್ರೆ ನೀನೇನು ಮಾಡ್ತೀಯ ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಹೇಳಿ ಅನ್ಕೋಬಿಟ್ಟಿದ್ಯಾ ಅಂತ ಹೇಳ್ಬಿಟ್ಟು ಹೇಳಿದಾಗ ಏನು ಮಗನೇ ಆರಾಮಾಗಿ ಇನ್ನು 2 ನಿಮಿಷ ಅಷ್ಟೇ, ಅಲ್ಲಿವರೆಗೂ ಕೂಡ ನೀನು ಚೆನ್ನಾಗಿರೋ, ಆಮೇಲೆ ನಿನ್ನ ಜೀವನ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದನ್ನು ಕೇಳಿಸ್ಕೊಂಡು ಶಂಕರ್ನು ಕೂಡ ತುಂಬಾ ಕೋಪ ಮಾಡ್ಕೊಳ್ತಿರ್ತಾನೆ. ನಿಂಗೆ ತಾಕತ್ತಿದ್ರೆ ಬೇಡಿನ ಬಿಚ್ಚು ನೋಡು ಅಂತ ಹೇಳಿ ಹೇಳಿದಾಗ ಅದೆಲ್ಲ ಆಗೋದೇ ಇಲ್ಲಪ್ಪ, ಮೊದಲು ನಿನ್ನ ಜೀವ ಹೋಗಬೇಕು, ಆ ನಂತರ ನಿಮ್ಮವ್ರ ಕಡೆಯವ್ರದ್ದು ಕೂಡ ಜೀವ ಎಲ್ಲನೂ ಕೂಡ ಹೋಗುತ್ತೆ ಅಂತ ಹೇಳ್ಬಿಟ್ಟು ರುದ್ರ ಹೇಳ್ತಾನೆ. ನೀನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬಿಡ, ನಾನು ಒಬ್ಬನೇ ಸಾಯ್ತಿದ್ದೀನಿ ಅಂತ ಹೇಳಿ ನೀನು ಬೇಜಾರು ಕೂಡ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡ, ಆಲ್ರೆಡಿ ನಿಮ್ಮ ಮನೆ ಹತ್ರ ಎಲ್ಲರೂ ಕೂಡ ಕಳಿಸಿದ್ದೀನಿ, ಒಬ್ಬೊಬ್ರು ಕೂಡ ನಿನ್ನ ಜೊತೆಗೆ ಕಳಿಸ್ತಾ ಇರ್ತೀವಿ ಅಂತ ಹೇಳ್ಬಿಟ್ಟು ಶೂರಪ್ಪ ಮತ್ತು ರುದ್ರ ಹೇಳ್ತಾರೆ. ಅದನ್ನು ಕೇಳಿಸ್ಕೊಂಡು ಕೋಪ ಮಾಡ್ಕೊಳ್ತಿರ್ತಾನೆ ಶಂಕರ. ಅಷ್ಟರಲ್ಲಿ ಅವ್ನ ಕುತ್ತಿಗೆಗೆ ಸರಿಯಾಗಿ ಲಾಂಗಿಂದ ಬೀಸು ಅಂತ ಹೇಳಿ ಹೇಳಿದಾಗ ಯಾರೋ ಒಬ್ಬರು ಬರ್ತಾರೆ. ಅದನ್ನು ನೋಡ್ಬಿಟ್ಟು ಎಲ್ಲರೂ ಕೂಡ ಶಾಕ್